ಹಾಯ್ ಗೈಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಇದು ಡೇ 2 ಗೋವಾಲಿ. ಡೇ 1 ಯಾರು ನೋಡಿಲ್ವ ವ್ಲಾಗ್ ನನ್ನ ಯೂಟ್ಯೂಬ್ ಚಾನಲ್ ಅಪ್ಲೋಡ್ ಆಗಿದೆ. ಸೊ ನೋಡ್ಕೊಂಬನ್ನಿ ಆ್ಯಂಡ್ ಈ ವ್ಲಾಗ್ನು ಅಷ್ಟೇ ಎಂಜಾಯ್ ಮಾಡ್ತೀರಾ ಅಂದ್ಕೊಂಡಿದ್ದೀನಿ. ಸೊ ವೆಲ್ಕಮ್ ಬ್ಯಾಕ್. ಗುಡ್ ಮಾರ್ನಿಂಗ್ ಗೈಸ್, ಇದು ಡೇ 2 ಗೋವಾಲಿ ವ್ಲಾಗ್. ನೆನ್ನೆ ವ್ಲಾಗ್ ಇವತ್ತು ಕಂಟಿನ್ಯೂ ಮಾಡ್ತಾ ಇದ್ದೀನಿ. ಇದನ್ನು ನಾನು ಪಾರ್ಟ್ 1 ಪಾರ್ಟ್ 2 ಹಾಕ್ತೀನೋ ಇಲ್ಲ ಕಂಟಿನ್ಯೂಸ್ ಹಾಕ್ತೀನೋ ಐ ಡೋಂಟ್ ನೋ. ಸೊ ಇದು ಇನಿಷಿಯಲಿ ಇದು ಸೆಕೆಂಡ್ ಡೇ. ಸೊ ಇವಾಗ ನಾವು ಎದ್ಬಿಟ್ಟು ಫ್ರೆಶ್ ಅಪ್ ಆಗಿ ಇವಾಗ ಹನ್ನೊಂದೇ ರೂಮ್ಗೆ ಹೋಗ್ತಾ ಇದ್ದೀನಿ ನಾನು. ರೇಹಾ ಮತ್ತು ಭಾವನ ಎಲ್ಲ ಬಾಗಲೇ ಹೋಗಿದ್ದಾರೆ. ಸೊ ಇಟ್ಸ್ ನೈಸ್. ಇನ್ನೂ ತಿಂಡಿಲ್ಲ, ಫ್ರೆಶ್ ಅಪ್ ಆಗಿರೋದು ಅಷ್ಟೇ. ಎಲ್ಲ ಬೀಚಲ್ಲಿ ಆಡೋಕೆ ಹೋಗೋಣ ಅಂತ ಹೇಳ್ತಾ ಇದ್ದಾರೆ. ಅದು ಮುಗಿಸ್ಕೊಂಡು ಮತ್ತೆ ಫ್ರೆಶ್ ಅಪ್ ಆಗಿ ತಿಂದು ಬೇರೆ ಪ್ಲ್ಯಾನ್ಸ್ ಏನಿದೆ ಅಂತ ನೋಡಬೇಕು. ಸೊ ಅಷ್ಟೇ ಇವಾಗ. ಸೊ ಎದ್ದಿದ್ದೀವಿ, ಏನೇನು ಮಾಡ್ತೀವಿ ಇವತ್ತೆಲ್ಲ ನಾನು ತೋರಿಸ್ತೀನಿ. ಕೀಪ್ ವಾಚಿಂಗ್. ಗೈಸ್ ಎಲ್ಲ ಮುಗೀತು. ಇವಾಗ ರೆಸಾರ್ಟಿಂದ ಚೆಕ್ಔಟ್ ಆಗಬೇಕು. ಫ್ರೆಶ್ ಅಪ್ ಆಗಿ ಎಲ್ಲ ಪ್ಯಾಕ್ ಮಾಡ್ಕೊಳ್ಳೋಷ್ಟರಲ್ಲಿ ಲೇಟ್ ಆಯಿತು. ಸೊ ಅದನ್ನೆಲ್ಲ ವ್ಲಾಗ್ ಮಾಡೋಕ್ಕಾಗಿಲ್ಲ, ಬಿಕಾಸ್ ಎಲ್ಲರೂ ಚೆಕ್ಔಟ್ ಮಾಡೋದಕ್ಕೆ ಬಿಸಿ ಇದ್ವಿ. ಇವಾಗ ಜಸ್ಟ್ ಗೋಯಿಂಗ್ ಬೇರೆ ಕಡೆ ನಾರ್ತ್ ಗೋವಾಗೆ ಹೋಗೋಣ ಅಂತ ಅಂದ್ಕೊಂಡಿದ್ದೀವಿ ಅನಿಸುತ್ತೆ. ಇದು ಸೌತ್ ಗೋವಾ ನಾವಿದ್ದಿದ್ದು. ಸೊ ಇವಾಗ ನಾರ್ತ್ ಗೋವಾಗೆ ಹೋಗಿ ಅಲ್ಲೆಲ್ಲ ಎಕ್ಸ್ಪ್ಲೋರ್ ಮಾಡಿ ನೈಟ್ ಮತ್ತೆ ಫ್ಲೈಟ್ ಇದೆ. ಅಷ್ಟರಲ್ಲಿ ಎಲ್ಲ ರೆಡಿಯಾಗಿ ಮತ್ತೆ ಹೋಗಬೇಕು. ಸೊ ಲೆಟ್ಸ್ ಸಿ. ಇವತ್ತು ಎಲ್ಲಿ ಹೋಗ್ತೀವಿ ಗೊತ್ತಿಲ್ಲ, ನಾಟ್ ಯೆಟ್ ಪ್ಲ್ಯಾನ್ಡ್. ಅವರೆಲ್ಲ ಹೇಗೆ ಹೇಳ್ತಾರೆ ಹಾಗೆ. So let's see, keep waiting. எங்கே காண்கள் சொல்லுகடா, சொல் சொல் அவனோட சொல், எங்கே நெஞ்சன் கொல்லுகடா. சுட 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 மரணே போனாடே, ಅವಳ ಮಾತಿನಲ್ಲಿ ಕೂಗಿ ನಾಳೆ ರಾತ್ರಿ ಕೂಗಿ ಹೆಂಗಸರು ಹೇಳಿ ಕೂಗಿ ಎಲ್ಲರೂ ಹೇಳಿ. ಗೈಸ್ ಫೈನಲಿ ಎಲ್ಲ ಮುಗಿತು. ವಿ ಆರ್ ಗೋಯಿಂಗ್ ಏರ್ಪೋರ್ಟ್ ಕಡೆ ಹೋಗ್ತಾ ಇದೀವಿ. ಅಂಡ್ ಫೈನಲಿ ಲಿಥನ್, ಆಲ್ ದ ಬೆಸ್ಟ್, ಎಲ್ಲ ಒಳ್ಳೇದಾಗ್ಲಿ. ಏನ್ ಅನ್ಸುತ್ತೆ? ಹೌ ಡು ಯು ಫೀಲ್? ಯು ಫೀಲಿಂಗ್ ಗುಡ್? ಹೆಂಗಿತ್ತು ಟ್ರಿಪ್? ವರ್ತ್ ಅನ್ಸ್ತಾ ಇಲ್ಲ? ಅಫ್ ಕೋರ್ಸ್ ಇಟ್ ಇಸ್ ವರ್ತ್, ಕಸಿನ್ಸ್ ಜೊತೆ. ಸೊ ಅಷ್ಟೇ ಗೈಸ್, ಇವಾಗ ಏರ್ಪೋರ್ಟ್ ಕಡೆ ಹೊರಟಿದೀವಿ. ಅಂಡ್ ದಟ್ಸ್ ಆಲ್, ವಿ ಆರ್ ಗೋಯಿಂಗ್. We have finally reached the airport. ಸೊ ಏರ್ಪೋರ್ಟಿಗೆ ಬಂದಿದ್ದೀವಿ. ಆ್ಯಂಡ್ ಚೆಕ್-ಇನ್ ಎಲ್ಲ ಇವಾಗ ಆಗಿದೆ. ಆ್ಯಂಡ್ ಎಷ್ಟು ಗಂಟೆಗೆ? 9:45 ಬೋರ್ಡಿಂಗ್ ಟೈಮು. ಎಸ್. ಆ್ಯಂಡ್ ಇಟ್ ಇಸ್ ಮೈ ವೆರಿ ಫಸ್ಟ್ ಫ್ಲೈಟ್. ಆ್ಯಂಡ್ ನಿನ್ನ ನೆನಪಿಲ್ಲಲ್ಲ, ಇಟ್ ಇಸ್ ಯೋರ್ ಫಸ್ಟ್ ಫ್ಲೈಟ್. ಇಟ್ ವಾಸ್ ವೆರಿ ಯಂಗ್ ಅಂತೆ. ಸೊ ಇಟ್ಸ್ ಮೈ ಫಸ್ಟ್ ಫ್ಲೈಟ್. ಸೊ ವೆರಿ ಮಚ್ ಎಕ್ಸೈಟೆಡ್ ಆ್ಯಂಡ್ ಥ್ಯಾಂಕ್ಫುಲ್ ಫಾರ್ ದೆಮ್ ಫಾರ್ ಟೇಕಿಂಗ್ ಅಸ್. Thank you for them for taking us. There's nothing to be thankful. So yeah, ಅಷ್ಟೇ, nothing else. So let's go. Meet you in Bangalore. Bye. Okay guys, ಇವಾಗ ಫೈನಲಿ ಬೋರ್ಡಿಂಗಿಗೆ ಹೋಗ್ತಾ ಇದ್ದೀವಿ. ಐ ಆಮ್ ಲಿಟ್ರಲಿ ಎಕ್ಸೈಟೆಡ್. ನಿಮಗೆ ಗೊತ್ತಿರುತ್ತೆ ಫಸ್ಟ್ ಫ್ಲೈಟ್ ಖುಷಿ ಎಷ್ಟು ಚೆನ್ನಾಗಿರುತ್ತೆ ಅಂತ. ಆ್ಯಂಡ್ ಐ ವಿಲ್ ಆಲ್ವೇಸ್ ಟೆಲ್
ಮ್ಯಾನಿಫೆಸ್ಟ್ ಯುವರ್ ಡ್ರೀಮ್ಸ್ ಶ್ಯೂರ್ಲಿ ಅದಾಗೆ ಆಗುತ್ತೆ ಆಯಿತಾ. ಸೊ ವಿ ಆರ್ ಗೋಯಿಂಗ್ ನಾವು, ಲೆಟ್ಸ್ ಗೋ. ಐ ವಿಲ್ ಲಿಟ್ರಲಿ ಟೆಲ್ ಯು ಎವ್ರಿ ಟೈಮ್ ಯು ಶುಡ್ ಮ್ಯಾನಿಫೆಸ್ಟ್ ಯುವರ್ ಡ್ರೀಮ್ಸ್. ಸೊ ಅದು ಆಗುತ್ತೋ ಬಿಡುತ್ತೋ, ಜಸ್ಟ್ ಟ್ರೈ ಮ್ಯಾನಿಫೆಸ್ಟಿಂಗ್ ಇಟ್. ಆದರೆ ಖುಷಿ ಇಲ್ಲ ಅಂದರೆ ಇಟ್ಸ್ ಫೈನ್, ನೆಕ್ಸ್ಟ್ ಟೈಮ್ ಅಂತ ಅಂದ್ಕೊಂಡು. ಬಟ್ ದಿಸ್ ಇಯರ್ ಟು ಬಿ ವೆರಿ ಫ್ರ್ಯಾಂಕ್, ಐ ಮ್ಯಾನಿಫೆಸ್ಟೆಡ್ ಗೋಯಿಂಗ್ ಆನ್ ಅ ಫ್ಲೈಟ್. ಏರ್ಪೋರ್ಟಿಗೆ ಹೋಗಬೇಕು, ಫ್ಲೈಟ್ ಹತ್ತಬೇಕು ಅಂತ. ಸೊ ಇಟ್ಸ್ ಹ್ಯಾಪನಿಂಗ್ ಆ್ಯಂಡ್ ಐ ಆಮ್ ಸೋ ಮಚ್ ಎಕ್ಸೈಟೆಡ್. ಸೊ ಅಷ್ಟೇ ಗೈಸ್, ಜಾಸ್ತಿ ಏನಿಲ್ಲ. ಇವಾಗ ಬೋರ್ಡಿಂಗ್ ಹೋಗ್ತಿದ್ದೀವಿ, ಬನ್ನಿ ಹೋಗೋಣ. ಅದಾದಮೇಲೆ ಜಸ್ಟ್ ಎಂಡ್ ದಿಸ್ ವ್ಲಾಗ್. ಆಮೇಲೆ ಎಸ್ ಐ ಟಾಕ್ ಲೇಟರ್, ಕಮ್ ಲೆಟ್ಸ್ ಗೋ. ಓಕೆ ಗೈಸ್, ನಾವು ಬ್ಯಾಂಗ್ಳೂರು ರೀಚ್ ಆಗೋಷ್ಟರಲ್ಲಿ ನೈಟ್ 12 o'clock ಆಗಿತ್ತು. ಸೊ ನಾವು ವ್ಲಾಗ್ನ ಎಂಡ್ ಕೂಡ ಮಾಡೋಕ್ಕಾಗಲಿಲ್ಲ. ಸೊ ಓವರ್ ಆಲ್ ಗೋವಾ ಟ್ರಿಪ್ ಬಗ್ಗೆ ಹೇಳೋದಾದರೆ ಬೆಸ್ಟ್ ಟ್ರಿಪ್ ಎವರ್ ನನ್ನ ಕಸಿನ್ಸ್ ಜೊತೆಗೆ. ಸೋ ಮೆನಿ ಮೆಮೊರೀಸ್. ಆ್ಯಂಡ್ ನಿಮಗೂ ಈ ವ್ಲಾಗ್ ಇಷ್ಟ ಆಗಿದೆ ಅಂತ ಅನ್ಕೊತೀನಿ. ಪಾರ್ಟ್ 1 ಪಾರ್ಟ್ 2 ಎರಡೂ ಇಷ್ಟ ಆಗಿದೆ ಅನ್ಕೊತೀನಿ. ಸೊ ಅಂಟಿಲ್ ದೆನ್ ನೆಕ್ಸ್ಟ್ ವ್ಲಾಗಲ್ಲಿ ಸಿಗ್ತೀನಿ. ಲೈಕ್, ಶೇರ್, ಸಬ್ಸ್ಕ್ರೈಬ್. ಲವ್ ಯು ಆಲ್. ಥ್ಯಾಂಕ್ ಯು ಸೊ ಮಚ್ ಫಾರ್ ವಾಚಿಂಗ್.